ಓಂ ಶಾಂತಿ. ನನ್ನ ಈ ಶರೀರದ ಹೆಸರು ರಮೇಶಣ್ಣ ಅಂತ. ನಾವು ಮೂಲತಃ ಗಾರೆ ಕೆಲಸ ಮಾಡೋರು. ನಾವು ಮೊದಲು ಗಾರೆ ಕೆಲಸದಲ್ಲಿದ್ದಾಗ ಇದೇ ಮಾಮೂಲಿ ಕೆಲಸ ಮಾಡೋದು, ಮನೆಗೆ ಹೋಗೋದು, ದುಡಿಯೋದು, ಸತ್ತು ಸುಣ್ಣಾಗಿ ಇದೇ ಜೀವನ ಇದೆಯಲ್ಲ, ನಮ್ಮ ಹಳ್ಳಿ ಜೀವನ ಮಾಡ್ತಾಯಿದ್ವಿ. ಆಮೇಲೆ ನಮ್ಮ ಜೊತೆಯಲ್ಲಿರೋಲ್ಲ ಅದರಲ್ಲೆಲ್ಲ ದುರಭ್ಯಾಸಗಳೆಲ್ಲ ಇತ್ತು ನಮ್ಮ ಹತ್ರ. ಬೀಡಿ, ಸಿಗರೇಟು, ಎಣ್ಣೆ ಹೊಡಿಯೋದು, ಕಚ ಅಂದರೆ ಮಟನ್ನು, ಮಾಂಸ ತಿನ್ನೋದು ಎಲ್ಲ ದುರಭ್ಯಾಸಗಳಿತ್ತು ನಮ್ಮ ಹತ್ರ. ಆಮೇಲೆ ನಾವು ಹಿಂದೆ ನಮ್ಮ ಜೊತೆಲಿ ಕೆಲಸ ಮಾಡಿ ಯಾರೋ ಒಬ್ಬರು ಬ್ರಹ್ಮಕುಮಾರಿ ಆಶ್ರಮಕ್ಕೆ ಹೋಗ್ತಾಯಿದ್ರು. ಅವ್ರು ನನಗೆ ಹೇಳ್ತಾಯಿದ್ರು, ಬಾರಣ ನಮ್ಮ ಜೊತೆಯಲ್ಲಿ ಸ್ವಲ್ಪ ಕೇಳು, ಭಗವಂತ ಬರ್ತಾರೆ ಅಂತ. ನಾನೇನು ಭಗವಂತ ಅನ್ನೋದೇ ಈ ಆಂಜನೇಯ ಇವರೆಲ್ಲ ಮೈ ಮೇಲೆ ಬರ್ತಾರಲ್ಲ, ಲಕ್ಷ್ಮಿ ಇವರೆಲ್ಲ ಬರ್ತಾರಲ್ಲ, ಕಾಳಿಕಾಂಬ ಇವರೆಲ್ಲ ಮೈ ಮೇಲೆ ಬರ್ತಾರೆ ಅಂತ ನಾನು ಬಂದು ನೋಡಿದ್ರೆ ಏನೂ ಗೊತ್ತಾಗಿಲ್ಲ. ಏನೋ ಯಾರೋ ಒಬ್ಬರು ಇಲ್ಲೇನೋ ಓಂ ಶಾಂತಿ ಅಂತಾರೆ, ಏನೋ ನನಗೇನೋ ತಲೆಗತ್ತೆಲ್ಲ ಹೊರಡ್ಬಿಟ್ಟೆ. ಆಮೇಲೆ 2 ವರ್ಷ ಆ ಕಡೆ ಬ್ರಹ್ಮಕುಮಾರಿ ಆಶ್ರಮ ಕಡೆ ತಲೆನೇ ಹಾಕಿಲ್ಲ ನಾನು. ಆಮೇಲೆ ತಿರುಗಿ ಇನ್ನೊಂದು ದಿವಸ ನಮ್ಮೂರಲ್ಲಿ ಬಂದು ಆ ಬ್ರಹ್ಮಕುಮಾರಿ ಆಶ್ರಮದವ್ರು ಬಂದು ಈ ಕ್ಲಾಸ್ ಮಾಡಿದ್ರು. ನಮ್ಮ ಮನೇಲಿ ನಮ್ಮ ಹುಡುಗರೆಲ್ಲ ಹೇಳಿದ್ರು, ಅಲ್ಲೇನೋ ಕ್ಲಾಸ್ ಮಾಡ್ತಾಯಿದ್ರು, ಹೋಗಪ್ಪ ಹೋಗಿ ನೋಡ್ಕೊಂಬ ಅಂತ ದೇವಸ್ಥಾನ ಹತ್ರ. ಅವ್ರು ಬ್ರಹ್ಮಕುಮಾರಿ ಅವರು ಕಳ್ಳನ ಮಕ್ಕಳು, ಅವರು ಮಾಡೋಕ್ಕೆ ಕೆಲಸ ಇಲ್ಲ ಅವ್ರಿಗೆ, ಸುಮ್ಮನಿರು ಅಂತ ನಮ್ಮ ಹುಡುಗರನ್ನೆಲ್ಲ ಬೈದ್ಬಿಟ್ಟೆ ನಾನು. ಆಮೇಲೆ ಸರಿ ಅವರು ಒಂದು ವಾರ ಕ್ಲಾಸ್ ಮಾಡಿದ್ರು, ಹೊಟ್ಟೋದ್ರು ಅವ್ರು ಪಾಡ್ದವರು. ಆಮೇಲೆ ಅದು ಒಂದು 6-7 ತಿಂಗಳು ಆದಮೇಲೆ ತಿರುಗಿ ಇನ್ನೊಬ್ರು ನಮ್ಮ ಜೊತೆಯಲ್ಲಿ ಇದೇ ಬ್ರಹ್ಮಕುಮಾರಿ ಆಶ್ರಮಕ್ಕೆ ಹೋಗೋರು ಕೆಲ್ಸಕ್ಕೆ ಬರ್ತಾಯಿದ್ರು. ಅವರಣ್ಣ ಒಂದು ದಿವಸ ಬಾ, ಇಲ್ಲಿ ಭಗವಂತ ಮೈ ಮೇಲೆ ಬರ್ತಾರೆ ಅಂತ ಹೇಳಿದ್ರು. ಏನೋ ಮೈ ಮೇಲೆ ಬಂದರೆ ನಮ್ಮ ಕಷ್ಟಗಳೆಲ್ಲ ಹೇಳ್ತಾರೇನೋ ಅಂದ್ಬಿಟ್ಟು ಅಲ್ಲಿಗೆ ಹೋದೆ. ಒಂದು ದಿವಸ ಅವ್ರು ಯಾರೋ ಮುದುಕಿ ಮಾತಾಡ್ತಾಯಿದ್ರು ಟಿ ವಿನಲ್ಲಿ. ಅದು ಯಾರಂತ ಗೊತ್ತಾಗಿಲ್ಲ, ಮುದುಕಮ್ಮ ಮಾತಾಡ್ತಾಯಿದ್ರು. ಅವರು ಗುಲ್ಜಾರ್ ದಾದಿ ಅಂತ, ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಸರಿ ಅವತ್ತು ನೋಡ್ಕೊಂಡೆ, ಅದೇನೋ ಸ್ವೀಟ್ ಕೊಟ್ಟರು, ತಿನ್ಬಿಟ್ಟು ಹೊಟ್ಟೋದೇನು. ಮಾರನೇ ದಿವಸ ತಿರ್ಗಾ ಬಲವಂತ ಮಾಡಿ ಕರ್ಕೊಂಬಂದ್ರು ಅವರು. ಮಾರನೇ ದಿವಸ ಹೋದ್ರೆ ಅಲ್ಲಿ ಅವ್ರು ಇನ್ನೊಬ್ರು ಅಣ್ಣವರು ಇದ್ದರು, ಆ ಮ್ಯೂಸಿಯಮ್ ಇತ್ತು. ಅಣ್ಣ ಇವ್ರಿಗೆ ಹೋಗಿ ಮ್ಯೂಸಿಯಮ್ ಎಲ್ಲ ತೋರಿಸ್ಕೊಂಬಂತ ಇನ್ನೊಬ್ಬ ಅಣ್ಣವ್ರಿಗೆ ಹೇಳಿದ್ರು. ಅವರೆಲ್ಲ ತೋರಿಸ್ಕೊಂಬಂದೆ. ಅದು ಏನಾಯಿತು ಏನೋ, ನಾನು ಬೈತಾ ಇದ್ದೆ ಅವ್ರನ್ನ, ಬ್ರಹ್ಮಕುಮಾರಿ ಅವ್ರು ಕಳ್ಳನ ಮಕ್ಕಳು ಅಂತ ಕೆಟ್ಟ ಮಾತು ಬೈತಾ ಇದ್ದೆ. ಅಂಥದ್ದು ಹೋಗಿ ಅಲ್ಲಿ ನೋಡಿ, ಪರಮಾತ್ಮ ಇವ್ರ ಮುಖಾಂತರ ಬಂದು ಪ್ರಪಂಚಕ್ಕೆ ಅವತರಣೆ ಆಗಿದ್ದಾರೆ ಅಂತ ಹೇಳಿದ್ರು. ಅದು ಹೇಳಿದ ತಕ್ಷಣ ನನಗೆ ಅದೇನಾಯಿತು ಏನೋ ಅಂತ ಗೊತ್ತಿಲ್ಲ, ಮೈಯೆಲ್ಲ ಏನೋ ಒಂಥರ ಬೆಂಕಿ ಬಿದ್ದಂಗೆ ಆಗೋಯ್ತು. ಅಂದರೆ ತಣ್ಣಗೆ ಏನೋ ಒಂಥರ ಕರೆಂಟ್ ಬಂದಂಗೆ ಆಗೋಯ್ತು. ಸರಿ, ಒಂದು ಸ್ಟಾಲ್ ಭಗವಂತ ಇವರು ಮುಖಾಂತರ ಬಂದಿದ್ದಾರೆ, ಇವು ಜ್ಞಾನ ಕೊಡ್ತಾ ಇದ್ದಾರೆ, ಪ್ರಪಂಚ ಈ ಥರ ವಿನಾಶ ಆಗುತ್ತೆ, ಈ ಥರ ಸ್ವರ್ಗ ಸ್ಥಾಪನೆ ಆಗುತ್ತೆ, ಈ ಥರ ವಿನಾಶ ಆಗುತ್ತೆ ಅಂತ ಹೇಳಿದ್ರು. 50% ಅಷ್ಟೊತ್ತಿಗೆ ನನಗೆ ತಲೆಗೆ ಹೊತ್ಬಿಡ್ತು ಇದ್ರ ಜ್ಞಾನದ ಬಗ್ಗೆ. 50% ಅಷ್ಟೊತ್ತಿಗೆ. ತಿರ್ಗಿ ಆಮೇಲೆ ಇನ್ನೊಂದು ಸ್ಟಾಲ್ ಇದೆ ಮ್ಯೂಸಿಯಮಲ್ಲಿ, ಅಲ್ಲಿ ಸರ್ವಾತ್ಮಗಳಿದ್ದಂತೆ ಸಕಲ ಜೀವರಾಶಿಗಳಿಗೂ ಭಗವಂತ ಒಬ್ಬರೇ. ಈ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಏನು ಇವತ್ತು ಧರ್ಮಗಳಿದ್ದಾವೋ ಎಲ್ರಿಗೂ, ಜಾತಿ ಉಪಜಾತಿ ಏನೇನಿದ್ದಾವೋ ಎಲ್ರಿಗೂ ಸಕಲ ಜಾತಿಗಳಿಗೂ ಒಬ್ಬನೇ ಭಗವಂತ ಅಂತ ಹೇಳಿದ್ರು. ಅಂದರೆ ಈ ಮುಸ್ಲಿಮ್ಸ್ ಹೇಳ್ತಾರಲ್ಲ, ಅದೇ ಮಸೀದಿನ ಸಬ್ಕಾ ಮಾಲಿಕ್ ಅಂತ ಹೇಳ್ತಾರೆ ನೋಡಿ, ಅದು ಜ್ಞಾಪಕ ಬಂತು ನನಗೆ. ಸಬ್ ಅಂದರೆ ಜಗತ್ತಿನ ಸಕಲ ಜೀವರಾಶಿಗಳಿಗೂ ಒಬ್ಬನೇ ಭಗವಂತ ಅನ್ನೋದು ಅರ್ಥ ಆಯಿತು. ಅಂದರೆ 2 ಸ್ಟಾಲ್ಗೆ ನನಗೆ 100% ನಿಶ್ಚಯ ಆಗೋಯ್ತು. ಅದು ಯಾರಿಗೆ ಎಷ್ಟು ನಿಶ್ಚಯ ಇದೆಯೋ ಏನೋ ನನಗೆ ಗೊತ್ತಿಲ್ಲ, ನನಗಂತೂ 100% ನಿಶ್ಚಯ ಆಗೋಯ್ತು. ಅಂದರೆ ನಿಶ್ಚಯ ಆಗೋಯ್ತು, ಅದು ಭಗವಂತ ಬಂದಿದ್ದಾರೆ, ಈ ಪ್ರಪಂಚದಲ್ಲಿ ಭೂಮಿಗೆ ಅವತರಣೆ ಬಂದಿದ್ದಾರೆ ನನಗೆ ನಿಶ್ಚಯ ಆಗೋಯ್ತು. ಆವತ್ತಿಂದ ನಾನು 2012ನೇ ಇಸ್ವಿ ಅಂದರೆ ನವಂಬರ್ ತಿಂಗಳಲ್ಲಿ ಅನ್ಕೊತೀನಿ, ನವಂಬರ್ ತಿಂಗಳಲ್ಲಿ 2012ನೇ ಇಸ್ವಿ ನವಂಬರ್. ಅಂದರೆ ಅಲ್ಲಿ ಇವತ್ತಿಗೆ 12 ವರ್ಷ ಕಂಪ್ಲೀಟ್ ಆಯಿತು. 12 ವರ್ಷದಿಂದ ಒಂದು ದಿವಸ ಕ್ಲಾಸ್ ಮಿಸ್ ಮಾಡಿಲ್ಲ ನಾನು. ಒಂದು ದಿವಸ ಕ್ಲಾಸ್ ಮಿಸ್ ಮಾಡಿಲ್ಲ. ಒಂದು ದಿವಸ ಇವ್ರು ಬಾಬಾ ಹೇಳೋ ಜ್ಞಾನ, ಇವ್ರು ಹೇಳೋದು ಹೆಂಗೆ, ಇದೇನು ನಿಜಾನ ಸುಳ್ಳ, ಇದು ಆಗತ್ತಾ ಆಗಲ್ವೋ ಅನ್ನೋ 2ನೇ ಮಾತಿಲ್ಲ, ಕಂಪ್ಲೀಟ್ ನಿಶ್ಚಯ. ಆ ಬ್ರಹ್ಮ ಬಾಬನಿಗೂ ಅಷ್ಟು ನಿಶ್ಚಯ ಆಗಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ನನಗಂತೂ 100ಕ್ಕೆ 100 ನಿಶ್ಚಯ ಆಯಿತು. ಭಗವಂತ ಇದ್ದಾರೆ ಅಂದರೆ ಇದ್ದಾರೆ ಅಷ್ಟೇ. ಪರಂಧಾಮಿಕ ಭಗವಂತ ಬಂದಿದ್ದಾರೆ, ಈ ಪಾಪದ ಪ್ರಪಂಚನ ಅಂದರೆ ಈ ಕೆಟ್ಟು ಹೊಲಸು ಪ್ರಪಂಚನ ವಿನಾಶ ಮಾಡೋಕ್ಕೆ ಬಂದಿದ್ದಾರೆ, ಸ್ವರ್ಗ ಸ್ಥಾಪನೆ ಮಾಡೋಕ್ಕೆ ಬಂದಿದ್ದಾರೆ ಅನ್ನೋದು 100ಕ್ಕೆ 100 ನಿಶ್ಚಯ ಆಯಿತು. ಬ್ರಹ್ಮಕುಮಾರಿ ಆಶ್ರಮ, ಬ್ರಹ್ಮಕುಮಾರಿ ಜ್ಞಾನ ಸ್ವಯಂ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿದ್ಯಾಲಯದಲ್ಲಿ ಭಗವಂತ ಜ್ಞಾನ ಕೊಡ್ತಾರೆ ಅಂತಂದರೆ ನಿಜ, ಸತ್ಯ ಅಂದ್ರೆ ಭಗವಂತ ಅಂದ್ರೆ ಸತ್ಯ, ಜ್ಞಾನ ಸತ್ಯ. ಈಗ ನೋಡಿ, ನಾನು 5 ಸಾರಿ 12 ವರ್ಷದಲ್ಲಿ 5 ಸಾರಿ ಮಧುಬನ್ಗೆ ಬಂದಿದ್ದೀನಿ. ಇವಾಗ ಮಧುಬನದಲ್ಲಿ ಕೂತಿದ್ದೀನಿ ನಾನು ನೋಡಿ. ಜಾನಕಿ ದಾದಿ ಅವರು ಒಂದು ಇದ್ರ ಹತ್ರ ಸ್ಮಾರಕದಲ್ಲಿ ಕೂತಿದ್ದೀನಿ, ಅವ್ರ ಎದುರುಗಡೆ ಕೂತಿದ್ದೀನಿ. ನನಗೆ ಮಧುಬನದಲ್ಲಿ ಕೂತಿದ್ದೀನಿ ಅಂದರೆ ಸ್ವರ್ಗದಲ್ಲಿ ಕೂತಂಗಿದೆ. ಸ್ವರ್ಗ ಅಂದರೆ ಇದೆ, ನಿಜವಾದ ಸ್ವರ್ಗ ಅಂದರೆ ಇದು.
ಇನ್ನು ಭಗವಂತ ಬಂದು ಇದಕ್ಕಿಂತ ಹೆಚ್ಚಿನ ಸ್ವರ್ಗ ಸ್ಥಾಪನೆ ಮಾಡ್ತಾರೆ ಅಂದರೆ ಇನ್ನೂ ಅತಿಶಯೋಕ್ತಿ ಇದೆ. ಅರ್ಥವಾಯ್ತಾ? ಪ್ರತಿಯೊಬ್ಬರು ಈ ಬಾಬನ ಜ್ಞಾನ ಕೇಳಲೇಬೇಕು. ಬಾಬನ ಜ್ಞಾನ ಕೇಳಿಲ್ಲ ಅಂದ್ರೆ ಮಾನವ ಧರ್ಮ, ಮಾನವ ಜಾತಿ ವ್ಯರ್ಥ. ಮಾನವನಾಗಿ ಹುಟ್ಟಿದ ಮೇಲೆ ಈ ಭಗವಂತನ ಜ್ಞಾನ ಕೇಳಿ 63 ಜನ್ಮದ ಪಾಪದವರೆ ಕಳ್ಕೊಳ್ಳಿಲ್ಲ ಅಂದರೆ ಅವನು ಹುಟ್ಟಿ ದಂಡ ಈ ಭೂಮಿ ಮೇಲೆ. ಇದು ನನ್ನ ಶತಸಿದ್ಧ ಒಂದು ಅನುಭವದ ಮಾತಿದು. ಪ್ರತಿಯೊಬ್ಬರು ಆ ಭಗವಂತನ ಜ್ಞಾನ ಕೇಳಲೇಬೇಕು, ಭಗವಂತನ ಜ್ಞಾನ ಪಡಿಬೇಕು. ನಾನೊಬ್ಬನೇ ಅಲ್ಲ, ನಮ್ಮ ಮನೇಲಿ ನಾನು, ನಮ್ಮ ಮನೆಯವರು ಕೂಡ ನನ್ನ ಜೊತೆಲಿ ಒಟ್ಟು ಇಬ್ಬರು ಹೋಗ್ತೀವಿ. ಈಗ ನೋಡಿ ಅದೇನಾಯ್ತು ಏನೋ ಇದ್ದಕ್ಕಿದ್ದಂಗೆ ನೋಡಿ ಎಣ್ಣೆ ಹೊಡಿತಾ ಇದ್ದೆ, ಬಿಟ್ಬಿಟ್ಟೆ. ಮಟನ್ ತಿಂತಾ ಇದ್ದೆ, ಬಿಟ್ಬಿಟ್ಟೆ. ಇನ್ನ ದುರಭ್ಯಾಸಗಳು ಯಾಕೆ ಇರ್ತದೆ ಎಲ್ಲ ಯಾಕೆ ದುರಭ್ಯಾಸ ಬರ್ತಾ ಇತ್ತನ್ನೋರೆ? ಅವೆಲ್ಲಾನು ಅಶಾಂತಿ ಇರೋದ್ರಿಂದ ತಾನೇ ದುರಭ್ಯಾಸ. ಇವೆಲ್ಲ ಏನ್ ಬರ್ತಾ ಇತ್ತು ಅಂದ್ರೆ ಅಜ್ಞಾನದಲ್ಲಿ ಇದ್ದಿದ್ದಕ್ಕೆ, ಅಶಾಂತಿನಲ್ಲಿ ಇದ್ದಿದ್ದಕ್ಕೆ ಇವೆಲ್ಲ ಬರ್ತಾ ಇತ್ತು. ಈ ಜ್ಞಾನಕ್ಕೆ ಬಂದ್ಮೇಲೆ ನನಗೆ ಯಾರು ಹೇಳಿಲ್ಲ ಇದು ಬಿಡು ಅದು ಬಿಡು ಅದು ಬಿಡು ಇದು ಬಿಡು ಅಂತ. ಯಾರೋ ಬಲವಂತ ಮಾಡಿಲ್ಲ, ಯಾರೋ ಫೋರ್ಸ್ ಮಾಡಿಲ್ಲ. ಅದೇನೋ ಭಗವಂತನೇ ನನ್ನ ಮನಸ್ಸಿನಲ್ಲಿ ಕೂತ್ಕೊಂಡು ನನ್ನಲ್ಲಿರುವಂಥ ದುರಭ್ಯಾಸಗಳನ್ನ ಬಿಡಿಸ್ಬಿಟ್ರು. ಇವಾಗ ನಾನು ಏನು ಅನ್ಕೊಂಡಿದ್ದೆ ಗೊತ್ತಾ? ಇನ್ನೊಂದು ಮಾತು ಹೇಳ್ತೀನಿ ನೋಡಿ. ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತಿದ್ದೆ. ಅಷ್ಟೊಂದು ಅಷ್ಟೊಂದು ಜೀವನದಲ್ಲಿ ಜಿಗುಪ್ಸೆ ಆಗಿತ್ತು. ಇವಾಗ ಇನ್ನೂ ಬದುಕಬೇಕು ಅನ್ನೋ ಆಸೆ ಬಂದಿದೆ 12 ವರ್ಷದಿಂದ. ಅರ್ಥವಾಯ್ತಾ? ಇದು ನಾನೆಲ್ಲ ಹೇಳ್ತಾ ಇರೋದು, ಸ್ವಯಂ ಭಗವಂತ ನನ್ನ ನಾಲ್ಗೆನಲ್ಲಿ ನುಡಿಸ್ತಾ ಇರೋ ಮಾತಿದು. ಇದು ಯಾರ್ಯಾರು ಕೇಳ್ತಾ ಇದ್ದೀರೋ, ಯಾರ್ಯಾರು ನೋಡ್ತಾ ಇದ್ದೀರೋ ಏನೋ ಗೊತ್ತಿಲ್ಲ, ಎಷ್ಟು ಜನ ನೋಡ್ತಾ ಇದ್ದೀರೋ, ನಿಮ್ಗೆಲ್ರಿಗೂ ಒಂದು ಮನವಿ, ಬಂದು ಭಗವಂತನ ಜ್ಞಾನ ಕೇಳಿ. ಸ್ವಯಂ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ಜ್ಞಾನದಲ್ಲಿ ಬಂದು ಈ ಭಗವಂತನ ಜ್ಞಾನ ತಿಳ್ಕೊಳ್ಳಿಲ್ಲ ಅಂತಂದರೆ ನಿಮ್ಮ ದುರದೃಷ್ಟ. ಪಡ್ಕೊಂಡಿರೋದೇನು ನೋಡಿ, ನಾನು ಪಡ್ಕೊಂಡಿರೋದು ಏನು ಗೊತ್ತಾ? ನಾನು ಈ ಜೀವನ ಇವತ್ತೇ ಹೋದ್ರೂ ಪರವಾಗಿಲ್ಲ, ಅಷ್ಟೊಂದು ಪರಮಾತ್ಮ ಶಾಂತಿ, ನೆಮ್ಮದಿ, ಖುಷಿ, ಆನಂದ, ಆತ್ಮದಲ್ಲಿ ಶಕ್ತಿ, ಆತ್ಮಶಕ್ತಿ, ಆತ್ಮದಲ್ಲಿ ಒಂದು ಸ್ಥಿರತೆ ಎಲ್ಲ ಕಂಡುಕೊಂಡಿದ್ದೀನಿ. ಸ್ವಯಂ ಭಗವಂತ ಎಲ್ಲ ನನಗೆ ಒಂಥರ ವಜ್ರದಂಥ ಜೀವನ ಕೊಟ್ಟಿದ್ದೀನಿ. ಇವಾಗ ಸಂಗಮ ಯುಗದಲ್ಲಿ ವಜ್ರದಂಥ ಜೀವನ. ದಯವಿಟ್ಟು ಬಂದು ಎಲ್ಲರೂ ಜ್ಞಾನ ಕೇಳಿ. ಇದು ನನ್ನ ಸವಿ ಮನವಿ. ಓಂ ಶಾಂತಿ.